ಬ್ರಹ್ಮದೇವ, ಓ ಬ್ರಹ್ಮದೇವ, ಯಾವುದೇ ಪುರುಷ ಜೀವಿಯಿಂದ ಈ ಕಂಹಾಸುರನಿಗೆ ಸೋಲಾಗದಿರಲಿ, ಸಾವು ಬರದಿರಲಿ ಎಂಬ ವರವನ್ನು ಅನುಗ್ರಹಿಸುವೆಯಾ ತಂದೆ? ಘೋರ ತಪದ ಮೂಲಕ ಬ್ರಹ್ಮನನ್ನು ಒಲಿಸಿಕೊಂಡು ಕಂಹಾಸುರ ಯಾರಿಂದಲೂ ತನಗೆ ಸೋಲು ಸಾವು ಬರಬಾರದೆಂದು ಕೇಳಿದನಾದರೂ ಸ್ತ್ರೀಯರಿಂದ ಸಾವು ಬರದಿರಲಿ ಎಂದು ಕೇಳದ್ದನ್ನು ಮನಗಂಡ ರಾಕ್ಷಸ ಗುರು ಶುಕ್ರಾಚಾರ್ಯರು ಶಿವನನ್ನು ಒಲಿಸಿಕೊಂಡು ಈ ಲೋಪವನ್ನು ಸರಿಪಡಿಸಲು ಕಂಹಾಸುರನಿಗೆ ಸೂಚಿಸುತ್ತಾರೆ. ಕಂಹಾಸುರ ಶಿವನನ್ನು ಒಲಿಸಿಕೊಳ್ಳಲು ತಪಸ್ಸನ್ನಾಚರಿಸುತ್ತಾನೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಅಂಧಕಾಸುರ ಪುತ್ರ ಆದಿಮಾಯೆಯ ಭಕ್ತ ಕಂಹ ಕುಳಿತಿಹ ತಪಕ್ಕೆ ಪರಶಿವನ ಕೃಪೆಗೆ. ಅಂಧಕಾಸುರ ಪುತ್ರ ಆದಿಮಾಯೆಯ ಭಕ್ತ ಕಂಹ ಕುಳಿತಿಹ ತಪಕ್ಕೆ ಪರಶಿವನ ಕೃಪೆಗೆ. ಸ್ತ್ರೀ ಜೀವಿಯಿಂದಲೂ ಮರಣ ಬರದಿರುವಂತೆ ಶಿವವರವ ಪಡೆದರಿವ ಜಗಕ್ಕೆ ಕಂಟಕನು ಎಂಬ ಸತ್ಯವನರಿತ ವಾಗ್ದೇವಿಯ ಕ್ಷಣದೀ ಕಂಹ ಜಿಹ್ವೆಯೊಳು ಇಳಿದು ಮಾತ ಮರೆಸಿದಳು. ಉಗ್ರಗೊಂಡ ರುದ್ರ ಅಣಕಿಸುವ ನಿವನೆಂದು ಶಪಿಸಿದನು ಕಂಹನಿಗೆ ಮೂಕನಾಗೆಂದು. ಶಪಿಸಿದನು ಕಂಹನಿಗೆ ಮೂಕನಾಗೆಂದು. ಶಪಿಸಿದನು ಕಂಹನಿಗೆ ಮೂಕನಾಗೆಂದು. ಅಮ್ಮ ನನ್ನನ್ನು ರಣದಲ್ಲಿ ಕೊಲ್ಲುವುದಾದರೆ ಕೊಂದುಕೊಳ್ಳಮ್ಮ, ಕೊಂದುಕೊಳ್ಳಮ್ಮ. ಕೊಲ್ಲುವ ಮೊದಲು ಮನದಾಸೆ ಹೊಂದಿದೆ. ಮಾತನಾಡಲಿಕ್ಕಾಗುವುದಿಲ್ಲಮ್ಮ. ಮಾತನಾಡುವ ಹಾಗೆ ಭರಿತ ಶಕ್ತಿಯನ್ನು ಅನುಗ್ರಹಿಸುತ್ತಾಯಿ. ಹರಸತಿಯ ಪ್ರಾರ್ಥಿಸಲು ದಯ ತೋರಿಯವಗೆ. ಹರಸತಿಯ ಪ್ರಾರ್ಥಿಸಲು ದಯ ತೋರಿಯವಗೆ. ಹರಸಿ ಹಾರೈಸಿದಳು ನುಡಿ ಬರುವ ಹಾಗೆ, ನುಡಿ ಬರುವ ಹಾಗೆ, ನುಡಿ ಬರುವ ಹಾಗೆ. ತುರುಳನಾಗಿ ಯವನ ಕರೆಯಲು
ಜೀವನ ಕೊಲ್ಲಲು ಅನುಚಿತವೋ ಅಮ್ಮ. ಯುದ್ಧ 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 ಮಹಾಯುದ್ಧ. ರಣ 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 ಮಹಾರಣ ರಣ ಮಹಾರಣ ಘೋರ ಅಘೋರ ಘೋರ ಅಘೋರ. ಯುದ್ಧ 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 ಮಹಾಯುದ್ಧ. ರಣ ಮಹಾರಣ 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 ಮಾರಣ 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 ಕಟ್ಟೆಯ ಮಾರಣ ಮಾರಣ. ಹೀಗೆ ಶಿವನಲ್ಲಿ ವರ ಕೇಳದಂತೆ ತನ್ನ ಮೂಕನಾಗಿಸಿದ ದೇವಿಯ ದಿವ್ಯತೆ ಕಂಡ ಕಂಹಾಸುರನಿಗೆ ಜ್ಞಾನೋದಯವಾಗಿ ಮೋಕ್ಷ ಕರುಣಿಸುವಂತೆ ದೇವಿಯ ಕಾಲಿಗೆರಗುತ್ತಾನೆ. ಜಗದ ನಿಯಮದಂತೆ ಯುದ್ಧದ ಮೂಲಕ ಮರಣ ಹೊಂದುವುದೇ ಮಾರ್ಗ ಎಂಬ ಆ ತಾಯಿಯ ಅಣತಿಯಂತೆ ಹೋರಾಡಿ ಅಹಮಿಕೆಯ ಅವನತಿಯೊಂದಿಗೆ ಕಟ್ಟೆಯ ಮೇಲೆ ಮರಣ ಹೊಂದುತ್ತಾನೆ. ದೇವಿಯ ನಿರ್ಣಯದಂತೆ ಈಶ್ವರಿ ಗುಣಧಾರಿಯಾಗಿ ಬ್ರಹ್ಮಲಿಂಗನಾಗಿ ತನ್ನ ಮೋಕ್ಷಕ್ಕಾಗಿ ನಿರೀಕ್ಷೆಯಲ್ಲಿರುತ್ತಾನೆ. 4,000 ವರ್ಷಗಳೇ ಉರುಳುತ್ತವೆ. ದೇವಿಯ ನಿರ್ಣಯದಂತೆ ಆದಿಶಂಕರರು ಕೋಲಾಪುರ ಮುಖಿಯಾಗಿ ಸಂಚರಿಸುವ ವೇಳೆ ಇದೇ ಮಾರಣಕಟ್ಟೆಯ ಬಳಿ ವಿಶ್ರಮಿಸುತ್ತಾರೆ. ಘೋರ ರಾತ್ರಿ. ಆಗ ಶಂಕರರಿಗೆ ಆತ್ಮವಿಹೀನ ಭೂತಗಳ ದರ್ಶನ. ವಿಚಲಿತರಾಗದ ಶಂಕರರು ತಮ್ಮ ಕಮಂಡಲುವಿನಿಂದ ಭೂತಗಳ ಮೇಲೆ ಪವಿತ್ರ ಜಲ ಪ್ರೋಕ್ಷಣೆ ಮಾಡಿದಾಗ ಅದೊಂದು ಮಹಾಪಲ್ಲಾಟ. ಭೂತಗಳೆಲ್ಲವೂ ಆತ್ಮಸ್ವರೂಪಿಗಳಾಗಿ ಹಾಯ್ಗುಳಿ, ಹುಲಿರಾಯ ಎಂಬಿತ್ಯಾದಿ ಗಣಗಳ ಸೃಷ್ಟಿಯಾಗುತ್ತದೆ. ಅತ್ತ ಮೋಕ್ಷ ನಿರೀಕ್ಷೆಯ ಈಶ್ವರಿ ಗುಣದ ಬ್ರಹ್ಮಲಿಂಗ ಮಲಯಾಳ ಯಕ್ಷೇಶ್ವರಿ ಯಕ್ಷಿಣಿಯರೊಂದಿಗೆ ಕಾಯುತ್ತಲೇ ಇದ್ದಾನೆ. ಶಂಕರರ ಆದೇಶದಂತೆ ಬ್ರಹ್ಮಲಿಂಗನ ಜೊತೆಗೂಡಿ ಈ ಗಣಗಳು ದುಷ್ಟ ಶಿಕ್ಷೆ ಶಿಷ್ಟ ರಕ್ಷೆಯ ಮೂಲಕ ಮಾತೆ ಅಂಬಿಕೆಯ ಸೇವೆ ಮಾಡುತ್ತಾ ಅಲ್ಲೇ ನೆಲೆಸಿದರೆ, ಧರ್ಮ ರಕ್ಷಣೆಗಾಗಿ ಅತ್ತ ತೆಂಕಿನ ನೇತ್ರಾವತಿ ತಟದ ಧರ್ಮಸ್ಥಳದಲ್ಲಿ ಮಂಜುನಾಥೇಶ್ವರ ನೆಲೆ ನಿಂತಂತೆ, ಇತ್ತ ಬಡಗಿನಲ್ಲಿ ಬ್ರಹ್ಮಕುಂದ ದಡದಲ್ಲಿ ಬ್ರಹ್ಮಲಿಂಗೇಶ್ವರ ನೆಲೆ ನಿಂತು ಅಹಮಿಕೆಯ ಮರಣವಾದ ಮಾರಣಕಟ್ಟೆಯ ಅಧೀಶನಾಗುತ್ತಾನೆ. ಮುಂದುವರಿದ ಶಂಕರರು ಕೋಲಮುನಿಯ ಕೋಲಾಪುರದಲ್ಲಿ ಅಂಬಿಕೆಯನ್ನು ಪ್ರತಿಷ್ಠಾಪಿಸುತ್ತಾರೆ. ಈ ಪುಣ್ಯಕ್ಷೇತ್ರವೇ ಮುಂದೆ ಕೊಲ್ಲೂರು ಎಂದು ಪ್ರಸಿದ್ಧಿ ಪಡೆಯಿತು. ಮೂಕಾಸುರನನ್ನು ಕೊಂದ ಅಂಬಿಕೆಯೇ ಭಕ್ತವತ್ಸಲೆ ಜಗನ್ಮಾತೆ ಮೂಕಾಂಬಿಕೆಯಾಗುತ್ತಾಳೆ. ಪದ್ಮಾಸನ ಸ್ಥಿತಿ ದೇವಿ ಪರಬ್ರಹ್ಮ ಸ್ವರೂಪಿಣಿ ಪರಮೇಶ್ವರಿ ಜಗನ್ಮಾತರ್ ಮಹಾಲಕ್ಷ್ಮೀ ನಮೋಸ್ತುತೆ. ಪದ್ಮಾಸನ ಸ್ಥಿತಿ ದೇವಿ ಪರಬ್ರಹ್ಮ ಸ್ವರೂಪಿಣಿ ಪರಮೇಶ್ವರಿ ಜಗನ್ಮಾತರ್ ಮಹಾಲಕ್ಷ್ಮೀ ನಮೋಸ್ತುತೆ.
ಬ್ರಹ್ಮಲಿಂಗನವತಾರ ಧರಿಸಿ ಬ್ರಹ್ಮಲಿಂಗನವತಾರ ಧರಿಸಿ ಬ್ರಹ್ಮಲಿಂಗನವತಾರ ಧರಿಸಿ ಬ್ರಹ್ಮಲಿಂಗನವತಾರ ಧರಿಸಿ ಮಾರಣಕಟ್ಟೆಯ ಪುರದಲ್ಲಿ ನೆಲೆಸಿ ಮಾರಣಕಟ್ಟೆಯ ಪುರದಲ್ಲಿ ನೆಲೆಸಿ ಮಾರಣಕಟ್ಟೆಯ ಪುರದಲ್ಲಿ ನೆಲೆಸಿ ಮಾರಣಕಟ್ಟೆಯ ಪುರದಲ್ಲಿ ನೆಲೆಸಿ ಆದಿಶಂಕರರ ಕೈಯಲ್ಲಿ ಮೋಕ್ಷವ ಹೊಂದಿ ದುಷ್ಟರ ಶಿಕ್ಷಿಪ ದೇವಾ ಶ್ರೀ ಬ್ರಹ್ಮಲಿಂಗೇಶ್ವರ ಬ್ರಹ್ಮಲಿಂಗೇಶ್ವರ ಶ್ರೀ ಬ್ರಹ್ಮಲಿಂಗೇಶ್ವರ ಬಿಡುವನೇ ಬ್ರಹ್ಮಲಿಂಗ ಬಿಡುವನೇ ಬ್ರಹ್ಮಲಿಂಗ ಬಿಡುವನೇ ಬ್ರಹ್ಮಲಿಂಗ ಬಿಡುವನೇ ಬ್ರಹ್ಮಲಿಂಗ ದುಷ್ಟತನವನ್ನು ಮೆರೆದು ಅಟ್ಟಹಾಸವಗೈವ ಕೂಡ ದುರ್ಜನರನ್ನು ಕ್ಷಣ ಕ್ಷಣವು ಶಿಕ್ಷಿಸದೆ ಬಿಡುವನೇ ಬ್ರಹ್ಮಲಿಂಗ ಬಿಡುವನೇ ಬ್ರಹ್ಮಲಿಂಗ ಬಿಡುವನೇ ಬ್ರಹ್ಮಲಿಂಗ ಬಿಡುವನೇ ಬ್ರಹ್ಮಲಿಂಗ ಕಾಯುವ ಬಿಡುವನೇ ಬ್ರಹ್ಮಲಿಂಗ ಬಿಡುವನೇ ಬ್ರಹ್ಮಲಿಂಗ ಬಿಡುವನೇ ಬ್ರಹ್ಮಲಿಂಗ ಬಿಡುವನೇ ಬ್ರಹ್ಮಲಿಂಗ ಮೂರುತಿ ಶ್ರೀ ಬ್ರಹ್ಮಲಿಂಗಗೆ ಆರತಿ ಬೆಳಗಿದರು ಭಕ್ತರು ಸೇರಿ